ಓಕೆ, ಅವಾಗಲೇ ನಾವೇನು ಮಾಡಿದ್ವಿ ಅಂದರೆ ಏನು ಮಾಡಿದ್ವಿ, ಸಪ್ರೇಟ್ ವ್ಯಾಲ್ಯೂ ಇತ್ತು. ಈಗ ನೇಮ್ ಒಂದು ಹತ್ರ ಇತ್ತು, ಮತ್ತು ವಿಲೇಜ್ ಒಂದು ಸೆಲ್ಲಲ್ಲಿ ಇತ್ತು, ಪೋಸ್ಟ್ ಒಂದು ಸೆಲ್ ಇತ್ತು, ಎಲ್ಲನೂ ಏನು ಮಾಡಿದ್ವಿ ಒಂದು ಸೆಲ್ಗೆ ಮೂವ್ ಮಾಡ್ಕೊಂಡ್ವಿ. ಅದೇ ನಮಗೆ ಅಡ್ರೆಸ್ಸು. ಈಗ ಏನು ಮಾಡೋಣ, ನಮ್ಮ ಹತ್ರ ಈ ಥರ ಡೇಟಾ, ಮುಂಚೆ ಈ ಥರ ಡೇಟಾ ಇತ್ತು, ಈ ಥರ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಈಗ ನಮ್ಗೆ ಏನು ಕೊಟ್ಟಿದ್ದಾರೆ, ಈ ಥರ ಡೇಟಾ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇಷ್ಟೇ ಇದೆ. ನಾವೇನು ಡಿವೈಡ್ ಮಾಡಬೇಕು, ನೇಮ್ ಡಿವೈಡ್ ಮಾಡಬೇಕು, ವಿಲೇಜ್ ಡಿವೈಡ್ ಮಾಡಬೇಕು, ಪೋಸ್ಟ್ ಡಿವೈಡ್ ಮಾಡಬೇಕು, ಡಿಸ್ಟ್ರಿಕ್ಟ್ ಡಿವೈಡ್ ಮಾಡಬೇಕು. ಅವಾಗಲೇ ಇದ್ದಿದ್ದು ಬೇರೆ ಒಂದೇದ್ರಲ್ಲಿ ಇತ್ತು, ನಾವು ಬೇರೆ ಇದನ್ನು ಒಟ್ಟಿಗೆ ಮಾಡಿದ್ವಿ. ಈಗ ಒಟ್ಟಿಗಿರೋದನ್ನು ಬೇರೆ ಬೇರೆ ಮಾಡೋದು. ಅದಕ್ಕೆ ಯಾವ ರೀತಿ ಫಂಕ್ಷನ್ಸ್ ಯೂಸ್ ಮಾಡೋದು. ಸದ್ಯಕ್ಕೆ ನೀವು ಬೇಸಿಕ್ಸ್ ತಿಳ್ಕೊಂಡಿದ್ದು, ಅಡ್ವಾನ್ಸ್ ಆಗಿ ಮಾಡ್ಬೋದು. ಬೇಸಿಕ್ ಫಸ್ಟ್ ಆ ಫಾರ್ಮುಲಾ ಅರ್ಥ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಹೋಗೋಣ. ಅರ್ಥ ಆಗ್ತಿದೆಯಾ? ಫಸ್ಟ್ ಫಂಕ್ಷನ್ ಯಾವುದಪ್ಪ ಅಂದರೆ ಲೆಫ್ಟ್ ಫಂಕ್ಷನ್. ಏನು ಲೆಫ್ಟ್ ಫಂಕ್ಷನ್ ನಮ್ಮ ಕೆಲಸ ಏನು ಮಾಡುತ್ತೆ, ಲೆಫ್ಟ್ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಲೆಫ್ಟ್ ಫಂಕ್ಷನ್ ಮುಖಾಂತರ ನೀವೇನು ಮಾಡ್ಬೋದು, ಈಗ ನೇಮ್ನ ಆಚೆ ತೆಗಿಬೇಕು. ಲೆಫ್ಟ್ ಫಂಕ್ಷನ್ ಕೆಲಸ ಏನಪ್ಪ ಅಂದರೆ ಲೆಫ್ಟಿಂದ ಇಷ್ಟು ಕ್ಯಾರೆಕ್ಟ್ರು ಆಚೆ ಬರಲಿ ಅಂದರೆ ಏನು ಮಾಡುತ್ತೆ, ಅಷ್ಟು ಕ್ಯಾರೆಕ್ಟರ್ ಆಚೆ ಬರುತ್ತೆ. ಈಗ ನಂಗೆ ಯಾವುದು ಟೆಕ್ಸ್ಟ್ ಯಾವುದು, ಲೆಫ್ಟ್ ಈಸ್ ಈಕ್ವಲ್ ಟು ಲೆಫ್ಟ್ ಅನ್ನೋ ಫಂಕ್ಷನ್ ಹಾಕಿದ್ದೀನಿ, ಬ್ರಾಕೆಟ್ ಹಾಕಿದ್ದೀನಿ. ಟೆಕ್ಸ್ಟ್ ಯಾವುದು, ಈ ಟೆಕ್ಸ್ಟು H4 ಅನ್ನೋ ಟೆಕ್ಸ್ಟ್ ಒಳಗಡೆ ಎಷ್ಟು ಕ್ಯಾರೆಕ್ಟರ್ ಆಚೆ ಬರಬೇಕು, ನಮಗೆ ನೇಮ್ ಆಚೆ ಬರಬೇಕು ಅಂದರೆ ಎಷ್ಟು ಕ್ಯಾರೆಕ್ಟರ್ ಆಚೆ ಬರಬೇಕು, 4 1 5 ನೋಡಿ ಇಲ್ಲಿ 1 2 3 4 5 ಲೆಟರ್ಸ್. ಹೌದು, ಲೆಟರ್ ಕೌಂಟ್ ಮಾಡಿ ನೀವು ಎಂಟರ್ ಮಾಡಿ ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಅಷ್ಟು ಆಚೆ ಬರುತ್ತೆ ನೋಡಿ. ಈಕ್ವಲ್ಸ್ ಟು ಲೆಫ್ಟ್ ಬ್ರಾಕೆಟ್ ಓಪನ್, ಯಾವ ಟೆಕ್ಸ್ಟ್ ಒಳಗಡೆ, ಈ ಟೆಕ್ಸ್ಟ್ ಒಳಗಡೆ ಕಾಮ, ಕಿರಣ್ಗೆ ಎಷ್ಟು, ಅದಕ್ಕೂ ಕೂಡ 5. ಅದನ್ನ ಈ 5 ಅಂತ ಎಂಟರ್ ಮಾಡ್ದೇನೆ ನಾವು ಆಮೇಲೆ ಫಾರ್ಮ್ ಮಾಡುವ, ಆ ಫಾರ್ಮ್ ಮೇಲೆ ಹಾಕೊಬೋದು ಅಡ್ವಾನ್ಸ್ ಆಗಿ, ಸದ್ಯಕ್ಕೆ ಬೇಡ. ಗೊತ್ತಾಗ್ತಿದ್ಯಾ ನೋಡಿ. ಲೆಫ್ಟ್ ಹಾಕ್ತೀನಿ, ಯಾವ ಟೆಕ್ಸ್ಟ್ ಒಳಗಡೆ, H6 ಒಳಗಡೆ ಕಾಮ, ಅದೇ ಚಂದ್ರಗೆ ಎಷ್ಟು 1 2 3 4 5 6 7 ಎಂಟರ್ ಕೊಟ್ಟರೆ ನೋಡಿ ಈಗ ಆಚೆ ಬರುತ್ತೆ. ಹಾಂ ನೋಡಿ, ಲೆಫ್ಟ್ ಟೆಕ್ಸ್ಟ್ ತಗೊಳ್ತೀರಾ, ಕಾಮನ್ ಪವನ್ಗೆ ಎಷ್ಟು 6. ಈ ರೀತಿ ಏನು ಮಾಡ್ಬೋದು ನೀವು ಲೆಫ್ಟ್ ಫಂಕ್ಷನಿಂದ. ಲೆಫ್ಟ್ ಫಂಕ್ಷನ್ ಕೆಲಸ ಇಷ್ಟೇ. ನಾವು ಕೊಟ್ಟಿರೋ ಟೆಕ್ಸ್ಟ್ ಒಳಗಡೆ ನಾನು ನೀವು ಎಕ್ಸಾಂಪಲ್ 10 ಎಂಟ್ರಿ ಮಾಡಿದೆ, ನಂಗೇನಾಯಿತು 10 ಕ್ಯಾರೆಕ್ಟ್ರು ಆಚೆ ಬರುತ್ತೆ. ನಾನು ಬರುತ್ತೆ, ನಾವು ಎಷ್ಟು ಕೊಟ್ಟರು ಬರುತ್ತೆ. ಅದು ನಾವು ಡಿಸೈಡ್ ಮಾಡ್ತಾರೋ, ಅದು ಡಿಸೈಡ್ ಮಾಡ್ತಿಲ್ಲ. ನಾನು 15 ಕೊಡ್ತೀನಿ ಅಂದರೆ 15 ಬರ್ತಾ ಇದೆ. ಅದು ಅದೇ ನಾನು ಫುಲ್ 100 ಕೊಟ್ಬಿಟ್ಟು ಅನ್ಕೊಳ್ಳಿ, ಏನಾಗುತ್ತೆ 100 ಕ್ಯಾರೆಕ್ಟರ್ವರೆಗೂ ಆಚೆ ಬಂದ್ಬಿಡುತ್ತೆ ನೋಡಿ. ಎಷ್ಟಿದೆ ಅಷ್ಟು ಬಂದ್ಬಿಡ್ತಾ ಇದೆ. ನಾನು ಅದಕ್ಕೆ ಲೆಫ್ಟ್ ಫಂಕ್ಷನ್ ಇಷ್ಟೇ. ಎಕ್ಸಾಂಪಲ್ ಎಷ್ಟು ನಂಗೆ ಬೇಕಾದ್ರೆ ಕಾರ್ತಿಕಿಗೆ 1 2 3 4 7 6 + 1 ಅಂತ ಹಾಕ್ತೀನಿ ನಾನು. ಎಷ್ಟು ಅದ್ರ ಅರ್ಥ ಏನು ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ನಾವು 7 ಹಾಕಿದ್ರು ಬರ್ತದೆ. ಅದಕ್ಕೆ ಎಕ್ಸೆಲ್ ಹಂಗೇನೆ ಕಲ್ಕೊಂಡ್ಬಿಟ್ರೆ ನಿಮಗೆ ಫಾರ್ಮುಲಾಸ್ ಅರ್ಥ ಆಗ್ಬಿಟ್ರೆ ಆಟ ಆಡ್ಬೋದು, ವರ್ಕ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಗೊತ್ತಿಲ್ಲ ಅಂದರೆ ನೀವು ಅನ್ಕೊಂತೀರ ಇಲ್ಲ ಕಾಮನೇ ಆಗಬೇಕು, ಇದೇ ಆಗಬೇಕು, ಅದೇ ಆಗಬೇಕು ಅಂತ ಸ್ಟ್ರಿಕ್ಟಾಗಿ ಇದು ಮಾಡೋಕೆ. ನೀವು ಅದೇ ಫಾರ್ಮುಲಾ ಅರ್ಥ ಆಗ್ಬಿಟ್ರೆ ನೀವು ಎಲ್ಲಿ ಏನು ಬೇಕಾದ್ರೂ ಹಾಕೊಂಡು ವರ್ಕ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಯಾವುದು, ಲೆಫ್ಟ್ ಫಂಕ್ಷನ್ ಕೆಲಸ ಗೊತ್ತಾಯ್ತು. ಲೆಫ್ಟಿಂದ ಎಷ್ಟು ಕ್ಯಾರೆಕ್ಟರ್ ಆಚೆ ಬಂದ ಬರುತ್ತೆ. ಲೆಫ್ಟ್ ಆಪೋಸಿಟ್ ಯಾವುದು ನಮ್ಮದು ರೈಟ್ ಫಂಕ್ಷನ್ ಕೆಲಸ ತಿಳ್ಕೊಳ್ಳೋಣ. ರೈಟ್ ಕೆಲಸ ಏನೂ ಇಲ್ಲ. ರೈಟಿಂದ ಎಷ್ಟು ಕ್ಯಾರೆಕ್ಟರ್ ಆಚೆ ಬಾ ಅಂದ್ರೆ ಏನು ಮಾಡುತ್ತೆ, ಅದು ರೈಟ್ ಹಾಕಿದ್ದೀನಿ. ಟೆಕ್ಸ್ಟ್ ಯಾವುದು H4, ಇದ್ರೊಳಗಡೆ ರೈಟಿಂದ ಎಷ್ಟು ಕ್ಯಾರೆಕ್ಟರ್ ಬರಬೇಕು, ರೈಟಿಂದ ಲೆಕ್ಕಬೇಕು. ಅವಾಗಲೇ ಲೆಫ್ಟಿಂದ ಲೆಕ್ಕ ಹಾಕಿದ್ರೆ ಈಗ ರೈಟಿಂದ 1 2 3 4 5 6 ಸ್ಪೇಸು ಲೆಕ್ಕ ಹಾಕಬೇಕು. 7 8 9 10 11 12 13 14 15 16 ಕೊಟ್ಟೆ ನೋಡಿ. ನಂಗೇನಾಯ್ತು, ಒಂದು ಎಕ್ಸ್ಟ್ರಾ ಆಗ್ಬಿಟ್ಟಿದೆ. ಅದಕ್ಕೇನು ಬರ್ತಾ ಇದೆ, ಇಲ್ಲಿ ಸ್ಪೇಸ್ ಬರ್ತಾ ಇದೆ ನೋಡಿ, ಕಾಣಿಸ್ತಿದೆ. ಬಿಗಿಂತ ಮುಂಚೆ ಏನಾಗ್ತಿದೆ, ಸ್ಪೇಸ್ ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಅದು 15 ನಾವು ಕೌಂಟ್ ಮಾಡುವಾಗ ಒಂದು ಎಕ್ಸ್ಟ್ರಾ ಕೌಂಟ್ ಮಾಡಿದ್ದೆ, ಅದಕ್ಕೆ ಎಕ್ಸ್ಟ್ರಾ ಬರ್ತಾ ಇದೆ. ನಂಗೆ ಏನು ಮಾಡಿದೆ, ಈಗ 15 ಮಾಡಿದೆ. ಈಗೇನಾಯಿತು, ಪ್ರಾಪರಾಗಿ ಸರಿ. ಅರ್ಥ ಆಯ್ತಾ? ಲೆಫ್ಟಿಗೆ ಆಪೋಸಿಟ್ ಕೆಲಸ ಮಾಡುತ್ತೆ ರೈಟು ಸೆಲೆಕ್ಟ್ ಮಾಡ್ತೀನಿ, ಕಾಮ, ಕೋಲಾರಕ್ಕೆ ಎಷ್ಟು 5. ಅರ್ಥ ಆಯ್ತಾ? ಈ ರೀತಿ. ನೆಕ್ಸ್ಟ್ ಗೊತ್ತಾಯ್ತಲ್ಲ, ಲೆಫ್ಟು ರೈಟು. ನೆಕ್ಸ್ಟ್ ಯಾವುದು, ಅದು ಬಿಟ್ಟರೆ ಇನ್ನೇನಿರುತ್ತೆ, ಲೆಫ್ಟ್ ರೈಟ್ ಬಿಟ್ರೆ ಯಾವುದು ಅಪ್ಪುಟ್ಟು. ಲೆಫ್ಟ್ ರೈಟ್ ಆದರೆ ಮಿಡ್. ಅರ್ಥ ಆಗ್ತಿದೆಯಾ? ಮಿಡ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಮಿಡಲ್ ಅಂತ ಮಿಡ್ ಫಂಕ್ಷನ್ ಕೆಲಸ ಏನು.
ಮಿಡ್ ಅಂತ ಹಾಕ್ತೀನಿ. ಇಲ್ಲಿ ಮಿಡ್ ಹಾಕಿದ ತಕ್ಷಣ ನನ್ಗೆ ಇನ್ಪುಟ್ಸ್ ಕೇಳ್ತಾ ಇದೆ, ಟೆಕ್ಸ್ಟು, ಆಮೇಲೆ ಕಾಮ, ಸ್ಟಾರ್ಟಿಂಗ್ ನಂಬರು, ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಷ್ಟು ಕೇಳ್ತಾ ಇದೆ. ಅರ್ಥ ಆಗ್ತಿದ್ಯಾ? ಟೆಕ್ಸ್ಟ್ ತಗೋಬೇಕು. ಫಸ್ಟ್ ನಾನು ಟೆಕ್ಸ್ಟ್ ತಗೊತಾ ಇದ್ದೀನಿ. ಮಿಡ್ ಅಂದ್ರೆ ಮಿಡ್ಲಲ್ಲಿ ಆಚೆ ತೆಗೀತು ನಮಗೆ. ಲೆಫ್ಟಿಂದ ಇಷ್ಟು ಕ್ಯಾರೆಕ್ಟರ್ ಆಚೆ ಬಂದ್ಬಿಡುದು, ರೈಟ್ ಅಂದ್ರೆ ರೈಟಿಂದ ಇಷ್ಟು ಕ್ಯಾರೆಕ್ಟರ್ ಆಚೆ ಬಂದ್ಬಿಡುದು. ಮಿಡ್ಲ್ ಹಂಗೆಲ್ಲ ಎಲ್ಲಿಂದ ಆಚೆ ಏನೇನು ಕೊಡ್ಬೇಕು ನಾವು ಅದಕ್ಕೆ, ಈ ಟೆಕ್ಸ್ಟ್ ಒಳಗಡೆ ಎಲ್ಲಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ ಆದ್ಮೇಲೆ ಎಷ್ಟು ಕ್ಯಾರೆಕ್ಟರ್ ಆಚೆ ಬರ್ಬೇಕು. ನೀವು ಹಂಗೆ ತಾನೇ ಹೇಳೋದು. ಇವಾಗ ನನಗೆ ವಿಲೇಜ್ ಮಾತ್ರ ಹೇಳ್ರು ಅಂದ್ರೆ ಏನು ಮಾಡ್ತೀರಾ, ಫಸ್ಟ್ ಬಿಟ್ಬಿಡ್ತೀರಾ, ಕೌಂಟ್ ಮಾಡ್ಕೊಂಡು ಹೇಳ್ತೀರಾ. ಅದೇ ರೀತಿ ಇಲ್ಲೂ ಅಷ್ಟೇ, H4 ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದ ಬರೋಕ್ಕಾಗಬೇಕು, ಎಷ್ಟನೇ ಕ್ಯಾರೆಕ್ಟರ್ ಇದೆ ಸ್ಟಾರ್ಟ್ ಆಗ್ಬೇಕು ನಮ್ಗೆ ಆಚೆ ಬರೋಕ್ಕೆ, ನಮ್ಗೆ N ಇಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ N ಇದೆ, ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಎಷ್ಟನೇ ಕ್ಯಾರೆಕ್ಟರ್ ಅದು N ಅನ್ನೋದು, 1 2 3 4 5 ಮತ್ತೆ ಸ್ಪೇಸು 6. ನನಗೆ ಎಲ್ಲಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು, 7 ಇಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಸರಿ, ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ತನಕ ಬರಬೇಕು, ನಂಗೆ ವಿಲೇಜ್ ಅಂದ್ರೆ ಎಷ್ಟು, ನಂಗೆ ನಂದಗುಡಿ ಮಾತ್ರ ನಂಗೆ ವಿಲೇಜ್ ಅಷ್ಟೇ ಬರ್ಬೇಕು. ನನಗೆ ಎಷ್ಟು ಅದು ಮತ್ತೆ ಕ್ಯಾರೆಕ್ಟರ್ ಕೌಂಟ್ ಮಾಡ್ಕೋಬೇಕು. ಇಲ್ಲಿಂದ ಎಷ್ಟು, 1 2 3 4 5 6 7 8 9. ಸರಿ, 9 ಮಾಡ್ತೀನಿ, ಟೈಪ್ ಮಾಡ್ತೀನಿ, ಎಂಟರ್ ಕೊಟ್ಟರೆ ಏನಾಯ್ತು ಈಗ ನೋಡಿ, ನನಗೆ ಎಷ್ಟು 7th ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಯ್ತು ಆಚೆಗೆ. 7th ಕ್ಯಾರೆಕ್ಟರ್ ಆಚೆ ಸ್ಟಾರ್ಟ್ ಆಗಿ ಎಷ್ಟು ಕ್ಯಾರೆಕ್ಟರ್ ಆಚೆ ಬರಬೇಕು ಅಂತ ಹೇಳಿದೆ, 9 ಕ್ಯಾರೆಕ್ಟರ್ ಮಾತ್ರ ಆಚೆ ಬರಬೇಕು ಅಂತಂದ್ರೆ ಅಷ್ಟು ಮಾತ್ರ ಏನಾಗ್ತಿದೆ ಬರ್ತಾ ಇದೆ. ಇನ್ನೊಂದ್ಸರಿ ನೋಡಿ, ಮಿಡ್ ಫಂಕ್ಷನ್ ಹಾಕ್ತೀನಿ. ಫಸ್ಟ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಬೇಕು, H5. ಓಕೆ, ಸ್ಟಾರ್ಟ್ ಆಯ್ತು, ಸೆಲೆಕ್ಟ್ ಮಾಡಾಯ್ತು. ಆ ಟೆಕ್ಸ್ಟ್ ಅಲ್ಲಿ ಎಷ್ಟನೇ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಆಗ್ಬೇಕು ಬರೋಕ್ಕೆ, ಕಿರಣ್ಗೆ 5 ಆಯ್ತು, 6 7 ಸೇಮ್ 7. ಚನ್ನಸಂದ್ರಗೆ ಎಷ್ಟಿದೆ, 1 2 3 4 5 6 7 8 9 10 11 12 ಕಾಮ 12. ಅರ್ಥ ಆಗ್ತಿದ್ಯಾ? ಫಸ್ಟ್ ಟೆಕ್ಸ್ಟ್ ಕೊಟ್ಟಿದ್ದೀನಿ, ನಂಬರ್ ಆಫ್ ಕ್ಯಾರೆಕ್ಟರ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಂತ ಕೊಟ್ಟಿದ್ದೀನಿ, ನೆಕ್ಸ್ಟ್ ಕ್ಯಾರೆಕ್ಟರ್ ಎಷ್ಟು ಬರಬೇಕು ಅಂತ ಕೊಟ್ಟಿದ್ದೀನಿ. ಕೊಟ್ಟರೆ ನಿಮ್ಗೆ ಏನಾಯ್ತು ಈಗ ನೋಡಿ, ಮಿಡ್ ಫಂಕ್ಷನ್ ಅಷ್ಟೇ ಕೆಲಸ. ನಿಮಗೆ ವಿಲೇಜ್ನು ಅದೇ ರೀತಿ ತಗೊಬೋದು, ಮತ್ತೆ ಪೋಸ್ಟ್ನು ಕೂಡ ನೀವು ಮಿಡ್ ಫಂಕ್ಷನ್ ಮುಖಾಂತರನೇ ತಗೊಳಕ್ ಸಾಧ್ಯ. ಅರ್ಥ ಆಯ್ತಲ್ಲ? ಇದು ಟೆಕ್ಸ್ಟ್ ಫಂಕ್ಷನ್ಸ್.